ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸುಕನ್ಯಾ. ಡಿಸೆಂಬರ್ 5ಕ್ಕೆ ಕರ್ನಾಟಕ ಬಂದ್ ಆಗೋದು ಫಿಕ್ಸಾ? ಕರ್ನಾಟಕ ಬಂದ್ ಬಗ್ಗೆ ಕನ್ನಡ ಸಂಘಟನೆಗಳು ಹೇಳಿದ್ದೇನು? ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದ್ದಕ್ಕೆ ಖಾಸಗಿ ಶಾಲೆಗಳು? ರಾಜ್ಯದಲ್ಲೂ ಹೇಗಿದೆ ನಿವಾರ್ ಚಂಡಮಾರುತದ ಎಫೆಕ್ಟ್? ಡಿಸೆಂಬರ್ 5ರ ಕರ್ನಾಟಕ ಬಂದ್ ಬಗ್ಗೆ ಕನ್ನಡ ಸಂಘಟನೆಗಳು ಹೇಳಿದ್ದೇನು? ಬಂದ್ ಬೇಕೋ ಬೇಡವೋ ಅಂತ ಬಿರುಕು ಮೂಡಿದ್ದ ಸಂಘಟನೆಗಳು ಮಾಡಿದ ನಿರ್ಧಾರವಾದ್ರೂ ಏನು? ಡಿಕೆಶಿ ಪಾಲಿಗೆ ಕಂಟಕ ಆಗಲಿದೆಯಾ ಸಿಬಿಐನ ವಿಚಾರಣೆಯ ಕುಣಿಕೆ? ನಕಲಿ ರೈಲ್ವೆ ಟಿಕೆಟ್ ಆರೋಪಿಗೆ ಪಾಕಿಸ್ತಾನದ ಲಿಂಕ್ ಸಿಕ್ಕಿದ್ದಲ್ಲಿ ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಮರಾಠ ಅಭಿವೃದ್ಧಿ ನಿಗಮದ ವಿರುದ್ಧ ಕನ್ನಡಪರ ಸಂಘಟನೆಗಳು ಸಿಡಿದೆದ್ದಿವೆ. ಹೀಗಾಗಿ ವಾಟಾಳ್ ನೇತೃತ್ವದಲ್ಲಿ 100ಕ್ಕೆ 100ರಷ್ಟು ಕರ್ನಾಟಕ ಬಂದ್ ಮಾಡ್ತೇವೆ ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಇಂದು ಹಲವು ಕನ್ನಡಪರ ಸಂಘಟನೆಗಳ ಮುಖಂಡರ ಜೊತೆ ನಡೆಸಿದಂತಹ ಮಾತುಕತೆ ಬಳಿಕ ಮಾತನಾಡಿದಂತಹ ವಾಟಾಳ್, ಬಂದ್ ವಿಫಲಗೊಳಿಸಲು ಸರ್ಕಾರ ಹರಸಾಹಸ ಪಡುತ್ತಿದೆ. ಡಿಸೆಂಬರ್ 5ರಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6ರವರೆಗೆ ಬಂದ್ ಮಾಡುವುದಾಗಿ ಹೇಳಿದರು. ಯಾರನ್ನ ಕೇಳಿ ಮರಾಠ ಅಭಿವೃದ್ಧಿ ನಿಗಮವನ್ನ ಮಾಡಿದ್ದಾರೆಂದು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದಂತಹ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್, ಕನ್ನಡಿಗರು ಉಳಿಬೇಕು, ಕರ್ನಾಟಕ ಉಳಿಬೇಕು, ಹೀಗಾಗಿ ಡಿಸೆಂಬರ್ 5ರಂದು ಕರ್ನಾಟಕ ಬಂದ್ ಮಾಡ್ತಿದ್ದೇವೆ. ರಾಜ್ಯ ಬಂದ್ಗೆ ಎಲ್ಲರೂ ಕೈಜೋಡಿಸಬೇಕು ಅಂತ ಮನವಿ ಮಾಡಿದ್ರು. ಬಂದ್ ಮಾಡುವ ವೇಳೆ ಜೈಲಿಗೆ ಹಾಕಿಸಿದ್ರೂ ನಾವು ಸಿದ್ಧರಾಗಿರುವುದಾಗಿ ವಾಟಾಳ್ ಸರ್ಕಾರಕ್ಕೆ ಸವಾಲೆಸೆದಿದ್ದಾರೆ. ಡಿಸೆಂಬರ್ 5ರ ರಾಜ್ಯ ಬಂದ್ಗೆ ಬೀದಿ ಬದಿ ವ್ಯಾಪಾರಿಗಳ ಬೆಂಬಲ ನೀಡಲ್ಲ ಅಂತ ಬೀದಿ ಬದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷ ರಂಗಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಹಿಂದೆ ಬಂದ್ಗೆ ಬೆಂಬಲ ನೀಡಿದಂತಹ ಬೀದಿ ಬದಿ ವ್ಯಾಪಾರಿಗಳು ಈಗ ಬಂದ್ಗೆ ಕೇವಲ ನೈತಿಕ ಬೆಂಬಲ ನೀಡುವುದಾಗಿ ಹೇಳಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳು ಸಹ ಬಂದ್ನಿಂದ ಹಿಂದೆ ಸರಿದಿರುವುದು, ಬಂದ್ಗೆ ವ್ಯಾಪಕ ಬೆಂಬಲ ಸಿಗುತ್ತೋ ಇಲ್ವೋ ಅನ್ನೋ ಡೌಟ್ ಮೂಡಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಓಲಾ, ಊಬರ್, ಆಟೋ, ಟ್ಯಾಕ್ಸಿ ಚಾಲಕರು ನಾಳೆ ಧರಣಿ ನಡೆಸಿದ್ದಾರೆ. ಹೀಗಾಗಿ ನಾಳೆ ಆಟೋ ಮತ್ತು ಟ್ಯಾಕ್ಸಿಗಳು ರಸ್ತೆಗಿಳಿಯುವುದಿಲ್ಲ. ಸಾಲ ಮರುಪಾವತಿ ಅವಧಿ ವಿಸ್ತರಣೆ, ಸಾಲ ಮನ್ನಾ, ಅಸಂಘಟಿತ ಚಾಲಕರಿಗೆ ಅಭಿವೃದ್ಧಿ ನಿಗಮ ಜಾರಿ, ಆಟೋ ಮಾರಾಟ ತೆರಿಗೆ ಶೇಕಡಾ 17ರಿಂದ 5ಕ್ಕೆ ಇಳಿಕೆ ಮಾಡಬೇಕು, ಹಳೆ ವಾಹನಗಳಿಗೂ ಎಫ್ಸಿ ಪ್ರಯಾಣ ದರ ಹೆಚ್ಚಿಸಬೇಕೆಂದು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಚಾಲಕರು ಆಗ್ರಹಿಸಿದ್ದು, ನಾಳಿನ ಪ್ರತಿಭಟನೆಗೆ ಸುಮಾರು 20 ಸಂಘಟನೆಗಳು ಬೆಂಬಲ ಸೂಚಿಸಿದೆ. ಅಕ್ರಮ ಆಸ್ತಿಗಳಿಗೆ ಕೇಸ್ಗೆ ಸಂಬಂಧಿಸಿದಂತೆ ಸಿಬಿಐನಿಂದ ಕನಕಪುರ ಬಂಡೆ ಡಿಕೆಶಿಗೆ ಡ್ರಿಲ್ ನಡೆಯಲಿದೆ. ಕಳೆದ ಬಾರಿ ದಾಳಿ ನಡೆಸಿದ ಬಳಿಕ ಸೂಕ್ತ ದಾಖಲೆಯೊಂದಿಗೆ ವಿಚಾರಣೆಗೆ ಹಾಜರಾಗಲು ಸಿಬಿಐ ಸೂಚಿಸಿತ್ತು. ಗಂಗಾನಗರದಲ್ಲಿರುವ ಸಿಬಿಐ ಕಚೇರಿಗೆ ಡಿಕೆ ಶಿವಕುಮಾರ್ ಇನ್ನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಗೆ ಹಾಜರಾಗಲಿದ್ದಾರೆ. 2013ರಲ್ಲಿ ಚುನಾವಣೆಗೆ ನಿಲ್ಲುವಾಗ ಸಲ್ಲಿಸಿದ ಆಸ್ತಿ ಪ್ರಮಾಣ ಪತ್ರ ಹಾಗೂ 2018ರಲ್ಲಿ ನಡೆದ ಚುನಾವಣೆಯಲ್ಲಿ ಸಲ್ಲಿಸಿದ ಆಸ್ತಿ ಪತ್ರಕ್ಕೂ ಅಜಗಜಾಂತರ ವ್ಯತ್ಯಾಸವಿದ್ದು, ಈ ಬಗ್ಗೆ ಸಿಬಿಐ ನೋಟಿಸ್ ನೀಡಿತು. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಮನೆ ಮೇಲೆ ಸಿಬಿಐ ದಾಳಿ ಮಾಡಿದ ಕೇಸ್ ಬೆನ್ನಲ್ಲೇ ಕನಕಪುರದ ಬಂಡೆಗೆ ಕಂಟಕ ಎದುರಾಗ್ತಾ ಇದೆ. ವಿಚಾರಣೆಗೆ ಹಾಜರಾಗಲು ಡಿಕೆಶಿಗೆ ಸಿಬಿಐ ಸಮನ್ಸ್ ನೀಡಿತು. ಅಕ್ಟೋಬರ್ 5ರಂದು ಡಿಕೆ ಶಿವಕುಮಾರ್ ಮನೆ, ಆಪ್ತರ ಮನೆ ಸೇರಿದಂತೆ ರಾಜ್ಯದ ಹಲವು ಕಡೆ ಸಿಬಿಐ ದಾಳಿ ನಡೆಸಿತು. ದಾಳಿ ವೇಳೆ ಡಿಕೆಶಿ ಆಪ್ತರ ಮನೆಯಲ್ಲಿ ದಾಖಲೆ ಮತ್ತು ಹಣವನ್ನು ವಶಪಡಿಸಿಕೊಂಡಿತ್ತು. ಸಿಬಿಐ ವಿಚಾರಣೆ ವೇಳೆ ವಶಕ್ಕೆ ಪಡೆದಂತ ದಾಖಲೆ ಪತ್ರಗಳಿಗೆ ಡಿಕೆಶಿ ಯಾವ ರೀತಿ ಸ್ಪಷ್ಟನೆ ನೀಡಲಿದ್ದಾರೆ ಅನ್ನೋದು ಕುತೂಹಲ ಕೆರಳಿಸಿದೆ. ಕೊರೋನಾ ಸೋಂಕಿನಿಂದ ಬಚಾವಾಗಲು ಎಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸಲೇಬೇಕು ಅಂತ ಹೇಳಲಾಗುತ್ತೆ. ಆದರೆ ಮೇಕಪ್ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಕೆಲ ಮಹಿಳೆಯರು ಮಾಸ್ಕ್ ಹಾಕ್ತಿಲ್ವಂತೆ. ಮಾಸ್ಕ್ ಹಾಕದೆ ಹೋಗ್ತಾ ಇದ್ದವರು ಮಾರ್ಷಲ್ಗಳ ಕೈಗೆ ಸಿಕ್ಕಿ ದಂಡ ಕಟ್ಟಿದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲಿ ಬೆಳ್ಳಂಬೆಳಗ್ಗೆ ಮಾರ್ಷಲ್ಗಳು ಫೀಲ್ಡ್ಗಿಳಿದಿದ್ದು ಮುಖಕ್ಕೆ ಮೇಕಪ್ ಮಾಡಿಕೊಂಡು ಮಾರ್ಕೆಟ್ಗೆ ಬಂದಿದ್ದ ಮಹಿಳೆಯರಿಗೆ 250 ರೂಪಾಯಿ ದಂಡ ವಿಧಿಸಿದ್ದಾರೆ. ನಕಲಿ ಟಿಕೆಟ್ ಮಾರಾಟ ಮಾಡ್ತಾ ಇದ್ದ ಆರೋಪಿಗೂ ಪಾಕಿಸ್ತಾನಕ್ಕೂ ಲಿಂಕ್ ಇರುವುದು ತನಿಖೆ ವೇಳೆ ಬಯಲಾಗಿದೆ. ಪಾಕಿಸ್ತಾನ ಮೂಲದ ವೆಬ್ಸೈಟ್ ಮೂಲಕ ಆರೋಪಿ ಹ್ಯಾಕಿಂಗ್ ಮಾಡ್ತಿದ್ದ. ರೈಲ್ವೆ ನಕಲಿ ಟಿಕೆಟ್ ಮಾರಾಟ ಮಾಡ್ತಾ ಇದ್ದ ಗುಲಾಂ ಮೇಲೆ ಬೆಂಗಳೂರು ಸಿಬಿಐನಲ್ಲಿ ಎಫ್ಐಆರ್ ದಾಖಲಾಗಿದೆ. ರೈಲ್ವೆ ನಕಲಿ ಟಿಕೆಟ್ ಆರೋಪಿ ಗುಲಾಂ ಮುಸ್ತಾಫನನ್ನ ಜನವರಿಯಲ್ಲಿ ರಾಜಗೋಪಾಲನಗರ ಪೊಲೀಸರು ಬಂಧಿಸಿದ್ರು. ರೈಲ್ವೆಯ ಎನ್ಎಂಎಸ್ ಸಾಫ್ಟ್ವೇರ್ ಹ್ಯಾಕ್ ಮಾಡಿ ನಕಲಿ ಐಡಿ ತಯಾರಿಸಿ ರೈಲ್ವೆಗೆ ಕೋಟ್ಯಂತರ ರೂಪಾಯಿ ವಂಚನೆ ಮಾಡಿದ್ದಾನೆ. ನಕಲಿ ಟಿಕೆಟ್ ಮಾರಾಟ ಮಾಡುತ್ತಿದ್ದಂತಹ ಆರೋಪಿ ಮುಸ್ತಫಾ ಬಳಿ ಸುಮಾರು 563 ನಕಲಿ ಐಡಿಗಳಿರುವುದು ಪತ್ತೆಯಾಗಿದೆ. ರೈಲ್ವೆ ಸಾಫ್ಟ್ವೇರ್ ಹ್ಯಾಕ್ ಮಾಡಲು ಪಾಕಿಸ್ತಾನದ ವೆಬ್ ಬಳಕೆ ಮಾಡಿಕೊಂಡಿದ್ದಾನೆ. ಡಾರ್ಕ್ ನೆಟ್ ವೆಬ್ ಬಳಸಿ ಸರ್ಕಾರದ ವೆಬ್ಸೈಟ್ಗಳು, ಬ್ಯಾಂಕ್ ಖಾತೆಗಳ ವಿವರಗಳನ್ನು ಸ್ಟೋರ್ ಮಾಡಿದಂತಹ ಖತರ್ನಾಕ್ ಕಿಲಾಡಿ ಲ್ಯಾಪ್ಟಾಪ್ನಲ್ಲಿ ಇಸ್ರೋ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಿದ್ದನಂತೆ. ಕಂಪ್ಯೂಟರ್ನಲ್ಲಿ ಆಧಾರ್ ನಕಲಿ ಮಾಡುವ ವಿಧಾನವನ್ನು ಮುಸ್ತಫಾ ಕಲಿತಿದ್ದನಂತೆ.
ಕೊರೋನಾದಿಂದಾಗಿ ಸ್ಕೂಲ್ ತೆರೆಯಲ್ಲ ಅಂತಿರೋ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿವೆ ಖಾಸಗಿ ಶಾಲೆಗಳು. ಫೀಸ್ ಕಟ್ಟದೇ ಇದ್ರೆ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಕೂಡ ಇಲ್ಲ ಅಂತ ಬೆದರಿಸ್ತಾ ಇರೋದು ಯಾಕೆ? ಎಕ್ಸಾಮ್ ಇಲ್ಲದೆ ಮುಂದಿನ ವರ್ಷಕ್ಕೆ ಪಾಸ್ ಮಾಡದ ಖಾಸಗಿ ಶಾಲೆಗಳಿಗೆ ಸರ್ಕಾರ ಕೊಟ್ಟ ವಾರ್ನಿಂಗ್ ಆದ್ರೂ ಏನು? ನೋಡೋಣ ಖಾಸಗಿ ದರ್ಬಾರ್ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯ ಸರ್ಕಾರದ ವಿರುದ್ಧ ಖಾಸಗಿ ಶಾಲೆಗಳು ತಿರುಗಿ ಬಿದ್ದಿವೆ. ಕೊರೋನಾ ಸೋಂಕಿನ ಭೀತಿಯಿಂದಾಗಿ ಸರ್ಕಾರ ಶಾಲೆಗಳನ್ನು ಆರಂಭಿಸಲು ಹಿಂದೇಟು ಹಾಕ್ತಿದೆ. ಹೀಗಾಗಿ ಸರ್ಕಾರದ ವಿರುದ್ಧ ಖಾಸಗಿ ಶಾಲೆಗಳು ಸಮರ ಸಾರಿದ್ದು ಪೋಷಕರಿಗೆ ಬರೆ ಎಳೆಯುವಂತಾಗಿದೆ. ಆನ್ಲೈನ್ ಕ್ಲಾಸ್ ಹೆಸರಲ್ಲಿ ಪೋಷಕರಿಗೆ ಖಾಸಗಿ ಟಾರ್ಚರ್ ಕೊಡ್ತಾ ಇದ್ದು ಫೀಸ್ ಕಟ್ಟದ ಮಕ್ಕಳನ್ನ ಹೊರಹಾಕಲು ತಯಾರಿ ನಡೆಸಿವೆ. ಹೀಗಾಗಿಯೇ ಪ್ರೈವೇಟ್ ಶಾಲೆಗಳು ಪೋಷಕರಿಗೆ ಡೆಡ್ಲೈನ್ ಕೊಟ್ಟಿವೆ ಅಂತ ಹೇಳಲಾಗ್ತಿದೆ. ರಾಜ್ಯ ಸರ್ಕಾರದ ವಿರುದ್ಧ ಖಾಸಗಿ ಶಾಲೆಗಳ ಫೀಸ್ ಸಮರ ಹೆಚ್ಚಾಗಿದ್ದು ಫೀಸ್ ಕಟ್ಟದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ ಸಿಗಲ್ಲ ಎಂಬ ಭೀತಿ ಶುರುವಾಗಿದೆ. ಯಾಕಂದ್ರೆ ಫೀಸ್ ಕಟ್ಟದಂತ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ ಸ್ಥಗಿತಕ್ಕೆ ಖಾಸಗಿ ಶಾಲೆಗಳು ಮುಂದಾಗಿದೆ. ಶುಲ್ಕ ಕಟ್ಟದ ವಿದ್ಯಾರ್ಥಿಗಳ ಐಡಿ ಬ್ಲಾಕ್ ಮಾಡಲು ನಿರ್ಧಾರ ಮಾಡಿದೆ. ಇದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕುತ್ತು ತಂದ್ರೆ ಪೋಷಕರ ಜೇಬಿಗೆ ಕತ್ತರಿ ಹಾಕಿದಂತಾಗ್ತಿದೆ. ಆನ್ಲೈನ್ ಕ್ಲಾಸ್ಗೆ ಹಾಜರಾಗ್ತಿರುವಂತಹ ವಿದ್ಯಾರ್ಥಿಗಳಿಗೆ ಖಾಸಗಿ ಶಾಲೆಗಳು ಶಾಕ್ ಮೇಲೆ ಶಾಕ್ ಕೊಡ್ತಿವೆ. ಬಾಕಿ ಶುಲ್ಕ ಹಾಗೂ ಈ ಬಾರಿ ಕನಿಷ್ಠ ಶುಲ್ಕ ಕಟ್ಟದಂತಹ ವಿದ್ಯಾರ್ಥಿಗಳಿಗೆ ಶಾಕ್ ನೀಡಿದೆ. ಕನಿಷ್ಠ ಶುಲ್ಕ ಕಟ್ಟದ ವಿದ್ಯಾರ್ಥಿಗಳ ಆನ್ಲೈನ್ ಕ್ಲಾಸ್ ಸ್ಥಗಿತಕ್ಕೆ ಪ್ಲಾನ್ ಮಾಡಿದೆ. ಇನ್ನು ಆನ್ಲೈನ್ ಕ್ಲಾಸ್ ಸ್ಥಗಿತಕ್ಕೆ ಖಾಸಗಿ ಶಾಲೆಗಳ ಒಕ್ಕೂಟ ಸಹ ಸಮ್ಮತಿ ಸೂಚಿಸಿದೆ ಎನ್ನಲಾಗಿದೆ. ಫೀಸ್ ಕಟ್ಟದ ಮಕ್ಕಳ ಪೋಷಕರಿಗೆ ಖಾಸಗಿ ಶಾಲೆಯವರು ಡೆಡ್ಲೈನ್ ನೀಡಿದೆ. ಶುಲ್ಕ ಪಾವತಿಸುವಂತೆ ಪೋಷಕರಿಗೆ ಗಡುವು ನೀಡಿದೆ. ಈ ತಿಂಗಳ 30ರವರೆಗೂ ಶುಲ್ಕ ಪಾವತಿಗೆ ಪೋಷಕರಿಗೆ ಗಡುವು ನೀಡಿದೆ. ಕನಿಷ್ಠ ಶುಲ್ಕ ಕಟ್ಟುವಂತೆ ವಿದ್ಯಾರ್ಥಿಗಳಿಗೆ ಹೇಳಿದೆ. ಶುಲ್ಕ ಕಟ್ಟಿದ ವಿದ್ಯಾರ್ಥಿಗಳಿಗೆ ಮಾತ್ರ ಆನ್ಲೈನ್ ಶಿಕ್ಷಣ ಸಿಗುತ್ತೆ. ಈ ಬಗ್ಗೆ ಖಾಸಗಿ ಶಾಲೆಗಳ ಒಕ್ಕೂಟದಿಂದ ತೀರ್ಮಾನ ತೆಗೆದುಕೊಂಡಿದ್ದು ಪೋಷಕರಲ್ಲಿ ಆತಂಕ ಹೆಚ್ಚು ಮಾಡಿದೆ. ಈ ಬಾರಿ ಆನ್ಲೈನ್ ಕ್ಲಾಸ್ಗೆ ಫೀಸ್ ಕಟ್ಟದೆ ಕ್ಲಾಸ್ಗೆ ಹಾಜರಾಗದಂತಹ ವಿದ್ಯಾರ್ಥಿಗಳನ್ನ ಮುಂದಿನ ಕ್ಲಾಸ್ಗೆ ಪಾಸ್ ಮಾಡಲು ಆಗಲ್ಲ ಅಂತ ಖಾಸಗಿ ಶಾಲೆಗಳು ಹೇಳ್ತಿವೆ. ಅಸಲಿಗೆ ಖಾಸಗಿ ಶಾಲೆಗಳು ಈ ರೀತಿ ನಿರ್ಧಾರ ಕೈಗೊಳ್ಳುವಂತಿಲ್ಲ. ಹೀಗಾಗಿ ಇಂತಹ ಯಾವುದೇ ನಿರ್ಧಾರ ಕೈಗೊಳ್ಳದಂತೆ ಖಾಸಗಿ ಶಾಲೆಗಳಿಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ವಾರ್ನ್ ಮಾಡಿದ್ದಾರೆ. ಮಾತ್ರವಲ್ಲ, ಇದರ ಬಗ್ಗೆ ನಾವು ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳುತ್ತೇವೆ ಅಂತಲೂ ಸಚಿವರು ಎಚ್ಚರಿಸಿದ್ದಾರೆ. 1ರಿಂದ 8ನೇ ಕ್ಲಾಸ್ವರೆಗೆ ಶಾಲೆ ಆರಂಭಿಸಿದರಲ್ಲೂ ಸರ್ಕಾರ ನಿರ್ಧಾರ ಮಾಡಿದೆ. ಆದರೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ನಡೆ ವಿರುದ್ಧ ಖಾಸಗಿ ಶಾಲೆಗಳು ಗರಮಾಗಿದೆ. 1ರಿಂದ 8ನೇ ತರಗತಿವರೆಗೆ ಈ ವರ್ಷ ಶಾಲೆ ಪರೀಕ್ಷೆ ಇಲ್ಲವೇ ಇಲ್ಲ. ಪರೀಕ್ಷೆ ನಡೆಸದೆ ಮುಂದಿನ ವರ್ಷಕ್ಕೆ ತೇರ್ಗಡೆ ಸಾಧ್ಯತೆ ಇದೆ. ಭೌತಿಕವಾಗಿ ಶಾಲೆ ಆರಂಭಿಸದೆ ಶೈಕ್ಷಣಿಕ ವರ್ಷದಿಂದ ತೇರ್ಗಡೆ ಮಾಡಲು ಸಚಿವ ಸುರೇಶ್ ಕುಮಾರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆದರೆ ಇದಕ್ಕೆ ಖಾಸಗಿ ಶಾಲೆಗಳು ವಿರೋಧ ವ್ಯಕ್ತಪಡಿಸಿವೆ. ನೇರವಾಗಿ ಪಾಸ್ ಮಾಡೋದಾದ್ರೆ ಆನ್ಲೈನ್ ಕ್ಲಾಸ್ ಬೇಕಾ? ಆನ್ಲೈನ್ ಕ್ಲಾಸ್ಗೆ ಫೀಸ್ ಕಟ್ಟೋದು ಬೇಡ ಅಂತ ಪೋಷಕರು ಹೇಳ್ತಿದ್ದಾರೆ. 1ರಿಂದ 8ನೇ ತರಗತಿವರೆಗೆ ಶಾಲೆ ಓಪನ್ ಆಗುವುದು ಅನುಮಾನ. ಹೀಗಾಗಿ ಆನ್ಲೈನ್ ಕ್ಲಾಸ್ ಬೇಡ, ಫೀಸ್ ಕಟ್ಟೋದು ಬೇಡ ಅಂತಿದ್ದಾರೆ. ಮಕ್ಕಳಿಗೆ ಚಂದನ ಟಿವಿ ಪಾಠ ಇದೆ, ಹೇಗಿದ್ರೂ ಪಾಸ್ ಮಾಡ್ತಾರೆ. ಆರ್ಥಿಕ ಸಂಕಷ್ಟದ ಸಮಯದಲ್ಲಿ ಸ್ಕೂಲ್ ಫೀಸ್ ಕಟ್ಟೋದು ಯಾಕೆ? ನೇರವಾಗಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಸೇರ್ಪಡೆ ಮಾಡೋಣ ಅಂತಿರುವಂತಹ ಪೋಷಕರು ಈ ವರ್ಷದ ಸ್ಕೂಲ್ ಫೀಸ್ ಕಟ್ಟಲಿಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಸರ್ಕಾರ ಮತ್ತು ಪೋಷಕರ ನಡೆಯಿಂದಾಗಿ ಖಾಸಗಿ ಶಾಲೆಗಳಿಗೆ ಸಂಕಷ್ಟ ಎದುರಾಗಿದೆ. ಪರೀಕ್ಷೆ ನಡೆಸದೆ ಪಾಸ್ ಮಾಡಿಸೋದಕ್ಕೆ ಖಾಸಗಿ ಶಾಲೆಗಳು ವಿರೋಧ ವ್ಯಕ್ತವಾಗಿದೆ. 1ರಿಂದ 8ನೇ ಕ್ಲಾಸ್ವರೆಗೆ ಪರೀಕ್ಷೆ ನಡೆಸದೆ ಹೋದರೆ ಸಮಸ್ಯೆ ಹೆಚ್ಚಾಗಲಿದೆ. ನೇರವಾಗಿ ಮುಂದಿನ ವರ್ಷಕ್ಕೆ ತೇರ್ಗಡೆ ಮಾಡಲು ವಿರೋಧ ವ್ಯಕ್ತವಾಗ್ತಾ ಇದ್ದು ನೇರವಾಗಿ ಪಾಸ್ ಮಾಡಿದರೆ ಖಾಸಗಿ ಶಾಲೆಗಳು ಬೀದಿಗೆ ಬರುತ್ತೆ. ಶಾಲೆಯನ್ನು ನಂಬಿಕೊಂಡಿರುವಂತಹ ಟೀಚರ್ಸ್ ಮತ್ತು ಓನರ್ಸ್ ಹಾಗೂ ಶಾಲಾ ವಾಹನ ಸಿಬ್ಬಂದಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆನ್ಲೈನ್ ಕ್ಲಾಸ್ನ ಫೀಸ್ ಕೂಡ ಕೆಲ ಪೋಷಕರು ಕಟ್ಟೋದಿಲ್ಲ ಅಂತಿದ್ದಾರೆ. ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂದ್ರೆ ಶಾಲೆ ನಡೆಸೋದು ಹೇಗೆ? ಶಾಲಾ ಶಿಕ್ಷಕರು ಹಾಗೂ ಸಿಬ್ಬಂದಿಗೆ ವೇತನ ನೀಡೋದು ಹೇಗೆ? ಫೀಸ್ ಕಟ್ಟದ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದು ಹೇಗೆ ಅಂತ ಖಾಸಗಿ ಶಾಲೆಯವರು ಹೇಳ್ತಿದ್ದಾರೆ. ಸ್ಕೂಲ್ ಫೀಸ್ ಕಟ್ಟದ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲು ಸಾಧ್ಯವಿಲ್ಲ ಎನ್ನುತ್ತಲೇ ಫೀಸ್ ಕಟ್ಟಲು ನವೆಂಬರ್ 30ರವರೆಗೆ ಖಾಸಗಿ ಶಾಲೆಗಳ ಒಕ್ಕೂಟ ಡೆಡ್ಲೈನ್ ಕೊಟ್ಟಿದೆ. ಶಿಷ್ಯ ವೇತನಕ್ಕೆ ಆಗ್ರಹಿಸಿದ್ದ ದಾವಣಗೆರೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿಕೊಟ್ಟ TV9. ಸಚಿವ ರಮೇಶ್ ಜಾರಕಿಹೊಳಿಗೆ ಪರ್ಯಾಯ ನಾಯಕನಿಲ್ಲ ಅಂತ ಹೇಳಿದ ಸಚಿವರ್ಯಾರು? ಬಾಗಲಕೋಟೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಎಲೆಕ್ಷನ್ ಬಗ್ಗೆ ಕೋರ್ಟ್ ಹೇಳೋದೇನು? ದೇವರ ಮನೆಯಲ್ಲಿ ನಾಗರಾಜ ಪ್ರತ್ಯಕ್ಷವಾಗಿದ್ದೆಲ್ಲಿ? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ.
ಶಿಷ್ಯ ವೇತನಕ್ಕೆ ಆಗ್ರಹಿಸಿ 17 ದಿನಗಳಿಂದ ನಿರಂತರ ಹೋರಾಟ ಮಾಡಿದ ದಾವಣಗೆರೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಜಯ ಸಿಕ್ಕಿದೆ. ಟಿವಿ9 ಕೂಡ ಹೋರಾಟವನ್ನು ಅಭಿಯಾನವನ್ನಾಗಿ ಮಾಡಿ ವಿದ್ಯಾರ್ಥಿಗಳಿಗೆ ಸ್ಥೈರ್ಯ ತುಂಬಿತು. ಸದ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆ 10 ಕೋಟಿಯ 75 ಲಕ್ಷ ಹಣ ರಿಲೀಸ್ ಮಾಡಿದ್ದು ಸ್ಟೂಡೆಂಟ್ಸ್ ಹರ್ಷಗೊಂಡಿದ್ದಾರೆ. ಟಿವಿ9 ಕಚೇರಿಗೆ ಬಂದು ಕೇಕ್ ಕತ್ತರಿಸಿ ಹೋರಾಟವನ್ನು ಬೆಂಬಲಿಸಿ ವರದಿ ಮಾಡಿದಂತಹ ಟಿವಿ9 ಸಿಬ್ಬಂದಿಗೆ ವಂದನೆ ಸಲ್ಲಿಸಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಶಿಷ್ಯ ವೇತನಕ್ಕಾಗಿ ವಿದ್ಯಾರ್ಥಿಗಳು 17 ದಿನಗಳಿಂದ ನಿರಂತರ ಧರಣಿ ನಡೆಸಿದರು. ಸಚಿವಾಕಾಂಕ್ಷಿಗಳು ರಮೇಶ್ ಜಾರಕಿಹೊಳಿ ಭೇಟಿಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ಸಚಿವ ಭೈರತಿ ಬಸವರಾಜ್ ಪ್ರತಿಕ್ರಿಯಿಸಿದ್ದಾರೆ. ಸಚಿವ ರಮೇಶ್ ಜಾರಕಿಹೊಳಿ ಪರ್ಯಾಯ ನಾಯಕರಲ್ಲ, ಎಲ್ಲರನ್ನ ಭೇಟಿಯಾದಂತೆ ಅವರನ್ನೂ ಇತರರು ಭೇಟಿಯಾಗಿದ್ದಾರೆ. ಸಂಪುಟ ವಿಸ್ತರಣೆ ಪುನರಚನೆ ಎಂಬ ಪರಮಾಧಿಕಾರ ಹೈಕಮಾಂಡ್ ಸೂಚನೆಯಂತೆ ಸಿಎಂ ನಡೆದುಕೊಳ್ತಾರೆ ಅಂತ ಸಚಿವ ಭೈರತಿ ಬಸವರಾಜ್ ಹೇಳಿದ್ದಾರೆ. ಬೆಳಗಾವಿ ತಾಲೂಕಿನ ಶಿಂಧೊಳ್ಳಿಯಲ್ಲಿ ಕಿಡಿಗೇಡಿಗಳು 2 ಭತ್ತದ ಬಣವೆಗೆ ಬೆಂಕಿ ಹಚ್ಚಿ ದುಷ್ಕೃತ್ಯ ಮೆರೆದಿದ್ದಾರೆ. ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ರೈತ ಚಂದ್ರಗೌಡ ಪಾಟೀಲ್ ಅನ್ನೋರಿಗೆ ಸೇರಿದ ಬಣವೆಗಳು ಸಂಪೂರ್ಣ ಭಸ್ಮವಾಗಿದೆ. ಭತ್ತ ಬೇರ್ಪಡಿಸಲು ಹೊಲದಲ್ಲಿ ರಾಶಿ ಮಾಡಿದಾಗ ತಡರಾತ್ರಿ ಕಿಡಿಗೇಡಿಗಳು ಬೆಂಕಿ ಇಟ್ಟು ಎಸ್ಕೇಪ್ ಆಗಿದ್ದಾರೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಬೇವಿನಕಟ್ಟಿ ಗ್ರಾಮದ ಬಳಿಯ ಹಳ್ಳಗಳಲ್ಲಿ ದಂಧೆಕೋರರು ಮರಳನ್ನ ಲೂಟಿ ಮಾಡುತ್ತಿದ್ದಾರೆ. ನಿತ್ಯ 10 ಟ್ರ್ಯಾಕ್ಟರ್ಗಳಲ್ಲಿ ಮರಳಿಗೆ ಕನ್ನ ಹಾಕಲಾಗ್ತಾ ಇದೆ ಎನ್ನಲಾಗಿತ್ತು. ಈ ಬಗ್ಗೆ ಗಣಿ ಕಂದಾಯ ಅಧಿಕಾರಿಗಳಿಗೆ ಮತ್ತು ಪೊಲೀಸರಿಗೆ ಮಾಹಿತಿ ಇದ್ರೂ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಜನ ಗರಂ ಆಗಿದ್ದಾರೆ. ಮರಳು ದಂಧೆಕೋರರ ಜೊತೆ ಅಧಿಕಾರಿಗಳು ಶಾಮೀಲಾಗಿರೋ ಶಂಕೆ ಇದ್ದು ಮೇಲಧಿಕಾರಿಗಳು ಮರಳು ಅಕ್ರಮಕ್ಕೆ ಬ್ರೇಕ್ ಹಾಕುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಆರ್ಯ ಈಡಿಗ ಅಭಿವೃದ್ಧಿ ನಿಗಮ ರಚಿಸುವಂತೆ ಸಿಎಂ ಬಿಎಸ್ವೈಗೆ ಮಾಜಿ ಶಾಸಕ ಮಾಲಿಕಯ್ಯ ಗುತ್ತಿದಾರ್ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಸುಮಾರು 80 ಲಕ್ಷ ಆರ್ಯ ಈಡಿಗ ಜನರಿದ್ದಾರೆ. ಅವರಲ್ಲಿ ಬಹುತೇಕರು ಬಡತನ ರೇಖೆಗಿಂತ ಕೆಳಗಿದ್ದಾರೆ. ಹೀಗಾಗಿ ಆರ್ಯ ಈಡಿಗ ಅಭಿವೃದ್ಧಿ ನಿಗಮ ಸ್ಥಾಪಿಸಿ ಅಂತ ವಿಡಿಯೋ ಮಾಡಿ ಸಿಎಂಗೆ ಮಾಲಿಕಯ್ಯ ಗುತ್ತಿದಾರ್ ಕೋರಿಕೆ ಸಲ್ಲಿಸಿದ್ದಾರೆ. ಬಾಗಲಕೋಟೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನೇಮಕದ ಚಿತ್ತ ಕೋರ್ಟ್ ತೀರ್ಪಿನತ್ತ ನೆಟ್ಟಿದೆ. ನವೆಂಬರ್ 17ರಂದು ಎಲೆಕ್ಷನ್ ಮುಗಿದಿದ್ದು ಬ್ಯಾಂಕ್ಗೆ ನಾಮನಿರ್ದೇಶಿತ ಸದಸ್ಯನೊಬ್ಬನನ್ನ ಸರ್ಕಾರ ನೇಮಿಸಿದೆ. ಇದು ಜಿದ್ದಿಗೆ ಕಾರಣವಾಗಿದ್ದು ಕಾಂಗ್ರೆಸ್ ಸದಸ್ಯರು ಕೋರ್ಟ್ ಮೊರೆ ಹೋಗಿದ್ದಾರೆ. ಇಂದು ವಿಚಾರಣೆ ನಡೆಯಲಿದ್ದು ತೀರ್ಪು ಪ್ರಕಟವಾದರೆ ಮತ ಎಣಿಕೆ ನಡೆದು ರಿಸಲ್ಟ್ ಪ್ರಕಟವಾಗಲಿದೆ. ಸದ್ಯ ಡಿಸಿಸಿ ಬ್ಯಾಂಕ್ ಗದ್ದುಗೆ ಹಿಡಿಯಲು ಬಿಜೆಪಿ ಕಾಂಗ್ರೆಸ್ ಪೈಪೋಟಿ ನಡೆಸಿದೆ. ಸದ್ಯ ಕೋರ್ಟ್ ತೀರ್ಪಿನ ಆಧಾರದ ಮೇಲೆ ವೋಟ್ ಕೌಂಟಿಂಗ್ ನಿಂತಿದೆ. ರಾಯಚೂರು ಹೊರವಲಯದಲ್ಲಿ ಟಂಟಂ ವಾಹನದಲ್ಲಿ ಮಕ್ಕಳನ್ನ ಕೂಲಿ ಕೆಲಸಕ್ಕೆ ಕರೆದೊಯ್ಯಲಾಗಿದೆ. ಅಪಾಯ ಲೆಕ್ಕಿಸದೆ ಮಕ್ಕಳು ವಾಹನದ ಮುಂಭಾಗ ಮತ್ತು ಹಿಂಭಾಗ ನಿಂತು ಪ್ರಯಾಣಿಸಿದ್ದು ಸ್ಥಳೀಯರೊಬ್ಬರ ಮೊಬೈಲ್ನಲ್ಲಿ ವಿಡಿಯೋ ಸೆರೆಯಾಗಿದೆ. ಇಷ್ಟಾದರೂ ಅಧಿಕಾರಿಗಳು ಕೆಲವೆಡೆ ಕಾಟಾಚಾರಕ್ಕೆ ದಾಳಿ ನಡೆಸಿ ಕೈ ತೊಳೆದುಕೊಳ್ತಿದ್ದು ಜನರಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಮೈಸೂರಿನ ಬೋಗಾದಿ ಬಡಾವಣೆಯಲ್ಲಿ ಮನೆಯೊಂದರಲ್ಲಿ ದೇವರ ಕೋಣೆ ಸೇರಿದಂತಹ ನಾಗರಹಾವನ್ನ ರಕ್ಷಣೆ ಮಾಡಿದೆ. ತೋಂಟದಾರ್ಯ ಅನ್ನೂರ ದೇವರ ಮನೆ ಸೇರಿದಂತಹ ನಾಗರಹಾವು ಎಡೆಬಿಚ್ಚಿತ್ತು. ಕುಟುಂಬ ಸದಸ್ಯರ ಮಾಹಿತಿಯಂತೆ ಸ್ಥಳಕ್ಕೆ ಬಂದಂತಹ ಉರುಗ ರಕ್ಷಕ ಸ್ನೇಕ್ ಶ್ಯಾಮ್ ನಾಗರಹಾವನ್ನ ಹಿಡಿದಿದ್ದಾರೆ. ಬಳಿಕ ಆತಂಕದಲ್ಲಿದ್ದ ಮನೆಯ ಸದಸ್ಯರಿಗೆ ಧೈರ್ಯ ಹೇಳಿ ನಾಗರಾಜನನ್ನ ರಕ್ಷಿಸಿ ಕೊಂಡೊಯ್ದಿದ್ದಾರೆ. ಎಂಟ್ರಿ ಕೊಡೋಕು ಮುನ್ನವೇ ಅಬ್ಬರಿಸ್ತಿರೋದು ಹೇಗೆ ನಿವಾರ್ ಚಂಡಮಾರುತ? ನಿವಾರ್ನಿಂದಾಗಿ ತಮಿಳುನಾಡು ಹೇಗೆ ತತ್ತರಿಸಿದೆ ಗೊತ್ತಾ? ಪ್ರತಿ ಗಂಟೆಗೆ ಎಷ್ಟು ಕಿಲೋಮೀಟರ್ ವೇಗದಲ್ಲಿ ದಾಪುಗಾಲಿಡ್ತಾ ಇದೆ ಗೊತ್ತಾ ನಿವಾರ್? ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ಕರ್ನಾಟಕದಲ್ಲೂ ಕಾದಿದೆಯಾ ಸಂಕಷ್ಟ? ನೋಡೋಣ ನಿವಾರ್ ನ್ಯೂಸ್ ಟಾಪ್ 9ನಲ್ಲಿ. ನಿವಾರ್ ಚಂಡಮಾರುತ ಇಂದು ಸಂಜೆ ದಕ್ಷಿಣ ಭಾರತಕ್ಕೆ ಅಪ್ಪಳಿಸಲಿದ್ದು ಆತಂಕ ಹೆಚ್ಚಿಸಿದೆ. ನಿವಾರ್ ಸೈಕ್ಲೋನ್ ಇಂದು ಸಂಜೆ ತಮಿಳುನಾಡು ಹಾಗೂ ಪುದುಚೇರಿ ಕಡಲ ತೀರವನ್ನು ಅಪ್ಪಳಿಸ್ತಾ ಇದೆ. ಚೆನ್ನೈನಲ್ಲಿ 2015ರ ಪ್ರವಾಹದ ಸ್ಥಿತಿ ಮರುಕಳಿಸದಂತೆ ಮುನ್ನೆಚ್ಚರಿಕೆ ವಹಿಸಲಾಗುತ್ತದೆ. ತಗ್ಗು ಪ್ರದೇಶಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿರುವಂತಹ ತಮಿಳುನಾಡು ಸರ್ಕಾರ ತಮಿಳುನಾಡಿನ 4 ಡ್ಯಾಂಗಳ ನೀರಿನ ಮಟ್ಟದ ಮೇಲೆ ನಿಗಾ ವಹಿಸಲಾಗಿದೆ. ನಿಹಾರ್ ಚಂಡಮಾರುತದಿಂದ ಮುನ್ನೆಚ್ಚರಿಕೆಯಿಂದಾಗಿ ತಮಿಳುನಾಡಿನ ಹಲವು ಡ್ಯಾಂಗಳಿಂದ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ಡ್ಯಾಂಗಳಿಂದ ಹಂತ ಹಂತವಾಗಿ ನೀರು ಬಿಡುಗಡೆ ಮಾಡ್ತಾ ಇದ್ದು ಪಾಂಡಿ, ಚೋಳವರಂ, ರೆಡ್ ಹಿಲ್ಸ್, ಚೆಂಬರಬಕಂ ಡ್ಯಾಂಗಳಲ್ಲಿ 8.15 ಟಿಎಂಸಿ ನೀರು ಸಂಗ್ರಹವಾಗಿದೆ. ಈ ಡ್ಯಾಂ ತುಂಬಿ ಹರಿದ್ರೆ 2015ರ ಪ್ರವಾಹದ ಸ್ಥಿತಿ ಮರುಕಳಿಸುವ ಭೀತಿ ಇದ್ದು ಚೆಂಬರಬಕಂ ಡ್ಯಾಂಗೆ ಹರಿದು ಬರುವಂತಹ ನೀರನ್ನ ಆಡ್ಯಾರ್ ನದಿಗೆ ಡೈವರ್ಟ್ ಮಾಡಲು ಪ್ಲಾನ್ ಮಾಡಲಾಗಿದೆ.
ಕರಾವಳಿ ತೀರಕ್ಕೆ ಇನ್ನೂ ನಿವಾರ್ ಚಂಡಮಾರುತ ಅಪ್ಪಳಿಸಲೇ ಇಲ್ಲ. ಅಷ್ಟರಲ್ಲಾಗಲೇ ತಮಿಳುನಾಡಿನಲ್ಲಿ ಮಳೆ ಅಬ್ಬರ ಕೂಡ ಜೋರಾಗಿದೆ. ರಾಜ್ಯದ ಕಾಂಚೀಪುರಂನಲ್ಲಿ ಧಾರಾಕಾರ ಮಳೆ ಸುರಿದಿದ್ದು, ಕರೈಕಲ್ ಮಮಲಾಪುರಂ ಮಧ್ಯೆ ನಿವಾರ್ ಅಪ್ಪಳಿಸಲಿದ್ದು, ಈಗಾಗಲೇ ಇಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರುತ್ತಿದ್ದಾನೆ. ನಿವಾರ್ ಚಂಡಮಾರುತದ ಎಫೆಕ್ಟ್ನಿಂದಾಗಿ ತಮಿಳುನಾಡಿನ ಚೆನ್ನೈ ಮತ್ತು ಮೀನಂಬಾಕಂನಲ್ಲಿ ಮಳೆ ಅಬ್ಬರ ಜೋರಾಗಿದೆ. ನಿನ್ನೆ ಬೆಳಗ್ಗೆ 8:30ರಿಂದ ಇಂದು ಮುಂಜಾನೆ 5:30ರವರೆಗೂ ಧಾರಾಕಾರ ಮಳೆ ಸುರಿದಿದ್ದು 120 ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ಅಧಿಕೃತ ಮಾಹಿತಿ ಕೊಟ್ಟಿದೆ. ನಿವಾರ್ ಚಂಡಮಾರುತ ಎಂಟ್ರಿ ಕೊಡೋದಕ್ಕೂ ಮುನ್ನವೇ ಸಿಗ್ನಲ್ ನೀಡಿದೆ. ಹೀಗಾಗಿ ತಮಿಳುನಾಡು, ಪುದುಚೇರಿ, ಆಂಧ್ರಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಈಗಾಗಲೇ ತಮಿಳುನಾಡಿನ ಚೆನ್ನೈ ಮತ್ತು ಪುದುಚೇರಿಯ ಹಲವೆಡೆಗಳಲ್ಲಿ ಮಳೆ ಸುರಿತಾ ಇದ್ದು, ತಮಿಳುನಾಡಿನಲ್ಲಿ ರಜೆ ಘೋಷಣೆ ಮಾಡಲಾಗಿದೆ. ಜನರು ಮನೆಯಲ್ಲಿಯೇ ಇರಲು, ಅನಾವಶ್ಯಕವಾಗಿ ಮನೆಯಿಂದ ಹೊರಬರದಂತೆ ಮನವಿ ಮಾಡಲಾಗಿದೆ. ಪುದುಚೇರಿಯಲ್ಲಿ ಸೆಕ್ಷನ್ 144 ಅಡಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದ್ದು, ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ಮುನ್ನೆಚ್ಚರಿಕೆಯಿಂದಾಗಿ ತುರ್ತು ಕಾರ್ಯಾಚರಣೆ ರಕ್ಷಣಾ ತಂಡಗಳು ಸಜ್ಜಾಗಿದೆ. ನಿವಾರ್ ಚಂಡಮಾರುತದ ಪ್ರಭಾವದಿಂದಾಗಿ ಆಂಧ್ರಪ್ರದೇಶದ ತಿರುಪತಿ ಜಿಲ್ಲೆಯಲ್ಲೂ ಮಳೆ ಅಬ್ಬರ ಜೋರಾಗಿದೆ. ಬೆಳಗ್ಗೆಯಿಂದ ತಿರುಪತಿ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು, ನಾಳೆಯೂ ತಿರುಪತಿಯಲ್ಲಿ ಭಾರೀ ಮಳೆ ಸುರಿಯುವ ಸಾಧ್ಯತೆ ಇದೆ ಅಂತ ಐಎಂಡಿ ಹೇಳಿದೆ. ಹೀಗಾಗಿ ಮುಂಜಾಗ್ರತೆಯಿಂದ ಜಿಲ್ಲಾಡಳಿತ ಕಾಲ್ ಸೆಂಟರ್ ವ್ಯವಸ್ಥೆ ಮಾಡಲಾಗಿದೆ. ಅಧಿಕಾರಿಗಳು ಸಿಬ್ಬಂದಿಗೆ ಸ್ಥಳ ಬಿಟ್ಟು ಕದಲದಂತೆ ಆದೇಶಿಸಲಾಗಿದೆ. ತಗ್ಗು ಪ್ರದೇಶದ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಸೂಚಿಸಲಾಗಿದೆ. ಕರ್ನಾಟಕಕ್ಕೂ ನಿವಾರ್ ಚಂಡಮಾರುತ ಎಫೆಕ್ಟ್ ಆಗುವ ಸಾಧ್ಯತೆ ಇದ್ದು, ಇಂದು ಮತ್ತು ನಾಳೆ 2 ದಿನ ಮಳೆಯಾಗುವ ಸಾಧ್ಯತೆ ಇದೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಬೆಂಗಳೂರು, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಮಂಡ್ಯ, ಚಾಮರಾಜನಗರ ಸೇರಿದಂತೆ ಹಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ 2 ದಿನ ಬೆಂಗಳೂರಿನಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ನಿವಾರ್ ಅಬ್ಬರ ಕೇವಲ ರಸ್ತೆ ಮತ್ತು ಜಲ ಸಾರಿಗೆಗೆ ಮಾತ್ರ ಹೊಡೆತ ಕೊಟ್ಟಿಲ್ಲ, ವಾಯು ಸಾರಿಗೆಗೂ ಆತಂಕ ತಂದಿದ್ದು, ಭಾರೀ ಮಳೆ ಹಾಗೂ ನಿವಾರ್ ಚಂಡಮಾರುತದ ಭೀತಿಯಿಂದಾಗಿ 24 ವಿಮಾನಗಳ ಹಾರಾಟವನ್ನು ರದ್ದುಗೊಳಿಸಲಾಗಿದೆ. ಚೆನ್ನೈನಿಂದ ತೆರಳಬೇಕಿದ್ದ ಹಾಗೂ ಆಗಮಿಸಬೇಕಿದ್ದಂತಹ ತಲಾ 12 ವಿಮಾನಗಳ ಹಾರಾಟವನ್ನು ಹವಾಮಾನ ವೈಪರೀತ್ಯದಿಂದಾಗಿ ಕ್ಯಾನ್ಸಲ್ ಮಾಡಲಾಗಿದೆ. ನಿವಾರ್ ಚಂಡಮಾರುತದ ವೇಗ ಶರವೇಗದಂತಾಗಿದೆ. ಬಂಗಾಳಕೊಲ್ಲಿಯಲ್ಲಿನ ವಾಯುಭಾರ ಕುಸಿತದಿಂದಾಗಿ ಸೈಕ್ಲೋನ್ನ ವೇಗ ಪ್ರತಿ ಗಂಟೆಗೆ 100 ಕಿಲೋಮೀಟರ್ನಷ್ಟಿದೆ. ಕಳೆದ 6 ಗಂಟೆಗಳ ಅವಧಿಯಲ್ಲಿ 320 ಕಿಲೋಮೀಟರ್ ವೇಗದಲ್ಲಿ ಮುನ್ನುಗ್ತಾ ಇದ್ರೆ, ಕಡಲೂರು ಹಾಗೂ ಪುದುಚೇರಿ ಬಳಿ 350ರಿಂದ 410 ಕಿಲೋಮೀಟರ್ ವೇಗದಲ್ಲಿ ಚೆನ್ನೈನತ್ತ ದಾಪುಗಾಲಿಡುತ್ತಿದೆ. ಹಿರಿಯ ಕಾಂಗ್ರೆಸ್ ನಾಯಕ ಅಹ್ಮದ್ ಪಟೇಲ್ ವಿಧಿವಶರಾಗಿದ್ದಾರೆ. ಪ್ರಧಾನಿ ಮೋದಿ ಸೇರಿ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಮಹಾರಾಷ್ಟ್ರದಲ್ಲಿ ಹೆಚ್ಚಿದ ಆರ್ಟಿಪಿಸಿಆರ್ ಟೆಸ್ಟ್. ಮರಾಠ ನಾಡಲ್ಲಿ ಮತ್ತೆ ಲಾಕ್ಡೌನ್ ಪ್ರಸ್ತಾಪ ಇಲ್ಲ ಅಂದಿದ್ಯಾಕೆ? ಸೋನಿಯಾ ಗಾಂಧಿ ಸೈಕಲ್ ಏರಿ ಹೊರಟಿದ್ದು ಎಲ್ಲಿ? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ. ಕಾಂಗ್ರೆಸ್ನ ಹಿರಿಯ ನಾಯಕ ಅಹ್ಮದ್ ಪಟೇಲ್ ವಿಧಿವಶರಾಗಿದ್ದಾರೆ. ಕಳೆದ 1 ತಿಂಗಳಿನಿಂದ ಕೊರೋನಾ ಸೋಂಕಿನಿಂದ ಬಳಲ್ತಾ ಇದ್ದಂತಹ ಅಹ್ಮದ್ ಪಟೇಲ್ ನಿಧನರಾಗಿದ್ದಾರೆ. ಗುರುಗ್ರಾಮದ ಮೇದಾಂತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ಅಹ್ಮದ್ ಪಟೇಲ್ ಬಹು ಅಂಗಾಂಗ ವೈಫಲ್ಯದಿಂದ ಕೊನೆಯುಸಿರೆಳೆದಿದ್ದಾರೆ. ಇಂದು ಬೆಳಗಿನ ಜಾವ 3:30ರ ಸುಮಾರಿಗೆ ಅಹ್ಮದ್ ಪಟೇಲ್ ನಿಧನರಾಗಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ ಅಹ್ಮದ್ ಪಟೇಲ್ ನಿಧನಕ್ಕೆ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದಾರೆ. ಹಲವು ವರ್ಷಗಳನ್ನ ಸಾರ್ವಜನಿಕ ಜೀವನದಲ್ಲಿ ಕಳೆದಿದ್ದಾರೆ. ಕಾಂಗ್ರೆಸ್ ಬಲಪಡಿಸುವಲ್ಲಿ ಅವರ ಪಾತ್ರ ಸದಾ ನೆನಪಿರುತ್ತೆ ಎಂದು ಟ್ವೀಟ್ ಮಾಡಿರುವಂತಹ ಮೋದಿ, ಅಹ್ಮದ್ ಪುತ್ರ ಫೈಸಲ್ಗೆ ಕರೆ ಮಾಡಿ ಸಾಂತ್ವನ ಹೇಳಿದ್ದಾರೆ. ಅಹ್ಮದ್ ಪಟೇಲ್ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದಾರೆ. ಅಹ್ಮದ್ ಪಟೇಲ್ ನಿಧನಕ್ಕೆ ಕಾಂಗ್ರೆಸ್ನ ನಾಯಕರು ಕಂಬನಿ ಮಿಡಿದಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವಂತಹ ರಾಹುಲ್ ಗಾಂಧಿ, ಅಹ್ಮದ್ ಪಟೇಲ್ ಕಾಂಗ್ರೆಸ್ನ ಮುಖ್ಯ ಪಿಲ್ಲರ್ ಆಗಿದ್ರು. ಅವರ ಉಸಿರಿನಲ್ಲೇ ಕಾಂಗ್ರೆಸ್ ಇತ್ತು. ಅವರು ನಿಧನವಾಗಿದ್ದು ಪಕ್ಷಕ್ಕೆ ತುಂಬಲಾರದ ನಷ್ಟ ಅಂತ ಹೇಳಿದ್ದಾರೆ. ಇನ್ನು ಅಹ್ಮದ್ ಪಟೇಲ್ ಪಕ್ಷಕ್ಕೆ ನಿಷ್ಠಾವಂತ ನಾಯಕರಾಗಿದ್ರು ಅಂತ ಪ್ರಿಯಾಂಕಾ ಗಾಂಧಿ ಕೂಡ ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ಸೋಂಕು ಹೆಚ್ಚಾದ ಬೆನ್ನಲ್ಲೇ ಕೋವಿಡ್ ಟೆಸ್ಟ್ ಹೆಚ್ಚಳ ಮಾಡಲಾಗಿದೆ. ದೆಹಲಿ, ರಾಜಸ್ಥಾನ, ಗೋವಾ ಹಾಗೂ ಗುಜರಾತ್ಗಳಿಂದ ಬರುವ ಪ್ರವಾಸಿಗರನ್ನ ಮುಂಬೈನಲ್ಲಿ ಆರ್ಟಿಪಿಸಿಆರ್ ಟೆಸ್ಟ್ ಮೂಲಕ ದಾದರ್ ರೈಲ್ವೆ ಸ್ಟೇಷನ್ನಲ್ಲಿ ಟೆಸ್ಟ್ ಮಾಡಲಾಯಿತು. ರೈಲ್ವೆ ನಿಲ್ದಾಣದಲ್ಲಿ ಟೆಸ್ಟ್ ಮಾಡಿದ ಬಳಿಕ ಪ್ರಯಾಣಿಕರನ್ನ ಹೊರಗೆ ಕಳಿಸಲಾಯಿತು.
ಮಹಾರಾಷ್ಟ್ರದಲ್ಲಿ ಕೊರೋನಾ ಸೋಂಕು ಕೊಂಚ ಮಟ್ಟಿಗೆ ತಗ್ಗಿದೆ. ಹೀಗಾಗಿ ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಮಾಡೋ ಪ್ರಮೇಯವೇ ಇಲ್ಲ ಅಂತ ಆರೋಗ್ಯ ಸಚಿವ ರಾಜೇಶ್ ತೋಪೆ ಹೇಳಿದ್ದಾರೆ. ಕೆಲವು ಗಡಿಗಳಲ್ಲಿ ಎಲ್ಲಾ ರೀತಿ ನಿರ್ಬಂಧ ವಿಧಿಸಿದ ಬಳಿಕ ರಾಜ್ಯಕ್ಕೆ ಓಡಾಡೋರ ಸಂಖ್ಯೆ ಹೆಚ್ಚಾಗಿತ್ತು. ಕೊರೋನಾ ಸೋಂಕು ಹೆಚ್ಚಳವಾಗುವ ಆತಂಕ ಎದುರಾಗಿತ್ತು. ಹೀಗಾಗಿ ಲಾಕ್ಡೌನ್ ಬೀಳೋ ಸಾಧ್ಯತೆ ಇತ್ತು. ಆದರೆ ಇದಕ್ಕೆ ಆರೋಗ್ಯ ಸಚಿವರು ಸ್ಪಷ್ಟನೆ ನೀಡಿದ್ದಾರೆ. ಕಾರ್ತಿಕ ಮಾಸದ ಪ್ರಯುಕ್ತ ಉತ್ತರ ಪ್ರದೇಶದಲ್ಲಿ ಶುಕ್ಲ ಪಕ್ಷದ ಏಕಾದಶಿಯ ಅಂಗವಾಗಿ ಉದ್ಯಾನ ಏಕಾದಶಿಗೆ ಭಕ್ತರು ಶ್ರದ್ಧಾಭಕ್ತಿಯಿಂದ ಪೂಜೆ ಸಲ್ಲಿಸಿದರು. ಗಂಗಾ ನದಿಯಲ್ಲಿ ಮಿಂದು ಪೂಜೆ ಸಲ್ಲಿಸಿದರೆ ಭಕ್ತರಿಗೆ ಧನ ಪ್ರಾಪ್ತಿ ಮತ್ತು ಪುಣ್ಯ ಪ್ರಾಪ್ತಿ ಲಭಿಸುತ್ತೆ ಅನ್ನೋ ನಂಬಿಕೆ ಇದೆ. ಇನ್ನು ಕೆಲವರು ಇದೇ ದಿನದಂದು ವಿವಾಹವಾಗ್ತಾ ಇರುವುದು ಕಂಡುಬಂತು. ಗೋವಾದ ಲೀಲಾ ಪ್ಯಾಲೇಸ್ ಹೋಟೆಲ್ ಆವರಣದಲ್ಲಿ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಸೈಕಲ್ ಏರಿ ಜಾಗಿಂಗ್ ಮಾಡಿದ್ದಾರೆ. ಕಳೆದೊಂದು ವಾರದಿಂದ ಸೋನಿಯಾ ಗೋವಾದಲ್ಲಿ ಬೀಡು ಬಿಟ್ಟಿದ್ದು, ದಕ್ಷಿಣ ಗೋವಾದಲ್ಲಿ ಬೆಳಗ್ಗೆ ಸೈಕಲ್ ತುಳಿದಿದ್ದಾರೆ. ದೆಹಲಿಯಲ್ಲಿ ವಾಯುಮಾಲಿನ್ಯ ತುಂಬಾ ಹದಗೆಟ್ಟಿದ್ದು, ಆರೋಗ್ಯದ ದೃಷ್ಟಿಯಿಂದ ಸೋನಿಯಾ ಗೋವಾದತ್ತ ಮುಖ ಮಾಡಿದ್ದಾರೆ ಎನ್ನಲಾಗುತ್ತಿದೆ. ಕೊಲಂಬಿಯಾ ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 12,62,494ಕ್ಕೆ ಏರಿಕೆಯಾಗಿದ್ದು, ಸೋಂಕಿನಿಂದ 35,677ಕ್ಕೆ ಏರಿಕೆಯಾಗಿದೆ. ಇದರ ಮಧ್ಯೆ ಕೊಲಂಬಿಯಾದಲ್ಲಿ ಅಧ್ಯಕ್ಷ ಇವಾನ್ ಡುಕ್ಯೂ ಪತ್ನಿ, ದೇಶದ ಪ್ರಥಮ ಮಹಿಳೆ ಮರೀನಾ ಜುಲಿಯಾನಾ ರೂಯಿಸ್ ಕೊರೋನಾ ಸೋಂಕಿಗೆ ತುತ್ತಾಗಿದ್ದಾರೆ. ಕ್ವಾರಂಟೈನ್ನಲ್ಲಿ ಇಡುವಂತೆ ವೈದ್ಯರು ಸೂಚಿಸಿರುವುದಾಗಿ ಹೇಳಿದ್ದಾರೆ. ಅಮೆರಿಕ ಮತ್ತೆ ಹಳೆಯ ಲಯಕ್ಕೆ ಮರಳಿದ್ದು ಜಗತ್ತನ್ನ ಮುನ್ನಡೆಸಲು ಸಿದ್ಧವಾಗಿದೆ ಅಂತ ಅಧ್ಯಕ್ಷರಾಗಿ ಚುನಾಯಿತರಾಗಿರುವ ಜೋ ಬೈಡನ್ ಹೇಳಿದ್ದಾರೆ. ಹಿರಿಯ ರಾಜತಾಂತ್ರಿಕರು ಮತ್ತು ನೀತಿ ನಿರೂಪಕರ ಸ್ಲೇಟ್ ಪರಿಚಯಿಸಿದ ಬೈಡನ್ ತಮ್ಮ ರಾಷ್ಟ್ರೀಯ ಭದ್ರತೆ ಮತ್ತು ವಿದೇಶಾಂಗ ನೀತಿ ತಂಡವನ್ನ ರಚಿಸ್ತಾ ಇದ್ದಾರೆ. 78 ವರ್ಷದ ಬೈಡನ್ ರಾಜ್ಯ ಕಾರ್ಯದರ್ಶಿ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ, ತಾಯ್ನಾಡಿನ ಭದ್ರತಾ ಕಾರ್ಯದರ್ಶಿ, ಗುಪ್ತಚರ ಮುಖ್ಯಸ್ಥ, ಯುಎನ್ ರಾಯಭಾರಿ ಮತ್ತು ಹವಾಮಾನ ಬದಲಾವಣೆಯ ದೂತರಿಗಾಗಿ ತಮ್ಮ ನಿರ್ಧಾರವನ್ನ ಮಾಧ್ಯಮದೆದುರು ಪ್ರಸ್ತಾಪಿಸಿದರು. ಕನ್ನಡದಲ್ಲಿ ಕರಾಬು ಸಾಂಗ್ನಲ್ಲೇ ಅಬ್ಬರಿಸ್ತಿರೋ ಪೊಗರು ಸಿನಿಮಾಗೆ ಬಾಲಿವುಡ್ನಲ್ಲೂ ಡಿಮ್ಯಾಂಡ್ ಹೆಚ್ಚಿಸಿಕೊಂಡಿದ್ದು ಹೇಗೆ? ಪ್ರಭುದೇವ ತನ್ನ 2ನೇ ಪತಿಯನ್ನ ಯಾವಾಗ ಪರಿಚಯಿಸಲಿದ್ದಾರೆ ಗೊತ್ತಾ? ಆಮಿರ್ ಖಾನ್ ಪುತ್ರಿಯ ಪ್ರೀತಿ ಕಥೆ ಹೇಗಿದೆ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. 4 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಆತಿಥೇಯ ಆಸ್ಟ್ರೇಲಿಯಾ ತಂಡವನ್ನ ಸೋಲಿಸುವ ಸಾಮರ್ಥ್ಯ ನಮ್ಮ ತಂಡದ ವೇಗಿಗಳಿಗೆ ಇದೆ ಎಂದು ಭಾರತದ ಮುಖ್ಯ ಕೋಚ್ ರವಿಶಾಸ್ತ್ರಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯನ್ನ ಭಾರತ ತನ್ನ ಬಳಿಯ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಶಾಸ್ತ್ರಿ ಹೇಳಿದ್ದಾರೆ. ಐಪಿಎಲ್ನಲ್ಲಿ ನಡೆದ ಸ್ಪಾಟ್ ಫಿಕ್ಸಿಂಗ್ ಪ್ರಕರಣದ ಹಿನ್ನೆಲೆಯಲ್ಲಿ 7 ವರ್ಷ ಕ್ರಿಕೆಟ್ನಿಂದ ನಿಷೇಧಗೊಂಡಿದ್ದ ಎಸ್ ಶ್ರೀಶಾಂತ್ ಮತ್ತೆ ಕ್ರಿಕೆಟ್ಗೆ ಮರಳುವುದಕ್ಕೆ ಸಿದ್ಧವಾಗಿದ್ದಾರೆ. ಕೇರಳ ಕ್ರಿಕೆಟ್ ಸಂಸ್ಥೆ ಆಯೋಜಿಸಲಿರುವ ಅಧ್ಯಕ್ಷರ ಟಿ20 ಕೂಟದ ಮೂಲಕ ಶ್ರೀಶಾಂತ್ ಆನ್ ಫೀಲ್ಡ್ಗೆ ಎಂಟ್ರಿ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಆಸೀಸ್ ವಿರುದ್ಧದ ಮೊದಲೆರಡು ಟೆಸ್ಟ್ ಪಂದ್ಯಗಳಿಂದ ರೋಹಿತ್ ಶರ್ಮಾ ಔಟ್ ಆಗಿದ್ದಾರೆ. ಹೀಗಾಗಿ ರೋಹಿತ್ ಸ್ಥಾನಕ್ಕೆ ಬದಲಿ ಆಟಗಾರನಾಗಿ ಶ್ರೇಯಸ್ ಅಯ್ಯರ್ ಆಯ್ಕೆಯಾಗುವಂತಹ ಸಾಧ್ಯತೆ ಇದೆ. ಅಯ್ಯರ್ ಆಸೀಸ್ ಪ್ರವಾಸದಲ್ಲಿ ಮೊದಲೆರಡು ಪಂದ್ಯಗಳಿಗೆ ತಂಡದಲ್ಲಿ ಅವಕಾಶ ಪಡೆಯುವ ಸಾಧ್ಯತೆ ಹೆಚ್ಚಿದೆ. ಐಪಿಎಲ್ ಟೂರ್ನಿಯಲ್ಲಿ ಶ್ರೇಯಸ್ ಅಯ್ಯರ್ ದೆಹಲಿ ತಂಡವನ್ನ ಫೈನಲ್ವರೆಗೂ ಮುನ್ನಡೆಸಿದ್ರು. ಬಯೋಸೆಕ್ಯೂರ್ ಬಗ್ಗೆ ನ್ಯೂಜಿಲೆಂಡ್ ಕ್ರಿಕೆಟಿಗ ಟ್ರೆಂಟ್ ಬೌಲ್ಟ್ ಮಾತನಾಡಿದ್ದು, ಬಯೋಬಬಲ್ ಅನ್ನೋದು ಆಟಗಾರರ ಪಾಲಿಗೆ ದೊಡ್ಡ ತ್ಯಾಗ ಎಂದಿದ್ದಾರೆ. ತಮ್ಮ ಸ್ವಾತಂತ್ರ್ಯವನ್ನ ತ್ಯಾಗ ಮಾಡಿಕೊಂಡು ಆಟಗಾರರು ಬಯೋಸೆಕ್ಯೂರ್ನಲ್ಲಿ ಇರ್ತಾರೆ ಎಂದು ಟ್ರೆಂಟ್ ಬೌಲ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಾಯಕ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ನಲ್ಲಿ ಅಬ್ಬರಿಸದಿದ್ರೆ ಆಸೀಸ್ ತಂಡಕ್ಕೆ 4-0 ಅಂತರದ ಗೆಲುವು ದೊರೆಯಲಿದೆ ಎಂದು ಆಸ್ಟ್ರೇಲಿಯಾ ತಂಡದ ಮಾಜಿ ನಾಯಕ ಮೈಕಲ್ ಕ್ಲಾರ್ಕ್ ಹೇಳಿದ್ದಾರೆ. ಭಾರತ ಗೆಲ್ಲಬೇಕಾದ್ರೆ ಶಕ್ತಿ ಮೀರಿ ಹೋರಾಟ ನಡೆಸಬೇಕು ಎಂದು ಕ್ಲಾರ್ಕ್ ಹೇಳಿದ್ದಾರೆ.
ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಪೊಗರು ಸಿನಿಮಾ ಹಿಂದಿಯಲ್ಲೂ ಡಬ್ ಆಗಿ ರಿಲೀಸ್ ಆಗಲಿದೆ. ಅಂದಹಾಗೆ ಸದ್ಯ ಪೊಗರು ಸಿನಿಮಾವನ್ನ 7,20,00,000ಕ್ಕೆ ಆರ್ಕೆ ಡ್ಯೂಗಲ್ ಕಂಪನಿ ಖರೀದಿ ಮಾಡಿದೆ. ಹೀಗಾಗಿ ಹಿಂದಿ ಡಬ್ಬಿಂಗ್ ರೈಟ್ ಸೇಲ್ ಆಗಿರುವುದು ಚಿತ್ರತಂಡದ ಸಂಭ್ರಮ ಡಬಲ್ ಮಾಡಿದೆ. ಸದ್ಯ ಕರಾಬು ಹಾಡಿನ ಮೂಲಕವೇ ಪೊಗರು ಚಿತ್ರ ಹವಾ ಎಬ್ಬಿಸಿದೆ. ಅಗ್ನಿಪ್ರಭಾ ಅನ್ನೋ ವಿಭಿನ್ನ ಟೈಟಲ್ನಲ್ಲಿ ಸಿನಿಮಾ ಮಾಡ್ತಾ ಇದೆ ಸ್ಯಾಂಡಲ್ವುಡ್ ಸಿನಿಮಾ ತಂಡ. ಅಂದಹಾಗೆ ಸದ್ಯ ರಾಜಮೌಳಿ ತಂದೆ ವಿಜಯ್ ಪ್ರಸಾದ್ ಬೆಂಗಳೂರಿಗೆ ಆಗಮಿಸಿ ಅಗ್ನಿಪ್ರಭಾ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದಾರೆ. ಜೊತೆಗೆ ನಿರ್ದೇಶಕ ಸುರೇಶ್ ಆರ್ಯ ಬರೆದ ಕಥೆ ಕೂಡ ವಿಜಯ್ ಪ್ರಸಾದ್ ಮೆಚ್ಚಿಕೊಂಡು ಶುಭ ಹಾರೈಸಿದ್ದಾರೆ. ಬಾಲಿವುಡ್ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಆಮಿರ್ ಖಾನ್ ಪುತ್ರಿ ಇರಾ ಖಾನ್ ಪ್ರೀತಿ ಕಥೆ ಭಾರಿ ಸದ್ದು ಮಾಡ್ತಾ ಇದೆ. ಅಂದಹಾಗೆ ಆಮಿರ್ ಖಾನ್ ಫಿಟ್ನೆಸ್ ಕೋಚ್ ಆಗಿರುವಂತಹ ನೂಪುರ್ ಶಿಖಾರೆ ಜೊತೆ ಇರಾ ಖಾನ್ ಪ್ರೀತಿಯಲ್ಲಿದ್ದಾರಂತೆ. ಕುಟುಂಬದವರು ಅಧಿಕೃತವಾಗಿ ಈ ಬಗ್ಗೆ ಸ್ಪಷ್ಟಪಡಿಸಿಲ್ಲವಾದರೂ ಸದ್ಯ ಎಲ್ಲೆಡೆ ಭಾರಿ ಚರ್ಚೆ ಆಗ್ತಾ ಇದೆ ಇಬ್ಬರ ಪ್ರೇಮ ಕಥೆ. ಡ್ಯಾನ್ಸ್ ಕಿಂಗ್ ಪ್ರಭುದೇವ್ ಮೇನಲ್ಲಿ ಸದ್ದಿಲ್ಲದೆ ಎರಡನೇ ಮದುವೆಯಾಗಿ ಸುದ್ದಿಯಾಗಿದ್ದಾರೆ. ಸದ್ಯ ಎರಡನೇ ಪತ್ನಿ ಡಾಕ್ಟರ್ ಹಿಮಾನಿಯನ್ನ ಪರಿಚಯಿಸಲಿದ್ದಾರಂತೆ ಪ್ರಭುದೇವ್. ಸದ್ಯ ಮದುವೆ ಗುಟ್ಟು ರಟ್ಟಾಗಿದ್ದು ಸದ್ಯದಲ್ಲಿಯೇ ತಮ್ಮ ಎರಡನೇ ಪತ್ನಿಯನ್ನ ಪರಿಚಯಿಸಲಿದ್ದಾರಂತೆ. ಇದು ಇವತ್ತಿನ ನ್ಯೂಸ್ ಟಾಪ್ 9. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.